ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ. ಹಾಂ ಹೇಳಿ ಸರ್. ಸರ್ ನಮಸ್ತೆ ರೀ. ಹಾಂ ನಮಸ್ತೆ ಹೇಳ್ರಿ. ಸರ್ ನಮಗೊಂದು ಕೆಂಪು ಬಣ್ಣದ್ದು ಮಾರುತಿ ಸುಜುಕಿ ವ್ಯಾಗನರು LXi ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ. ಹಾಂ ಹೌದು ಸರ್. ಏನೈತೆ ರೀ ಮಾಡಲು ಈ ಗಾಡಿ? 2008 ಹ್ಞೂ 6ನೇ ಓನರು. 2008 ಮಾಡಲು 6 ಓನರ್ ಆಗಿದ್ದೀರಾ? ಹಾಂ 6 ಓನರು ಸರ್. 3 ವರ್ಷ FC ಐತೆ. ಓಕೆ. 10 ತಿಂಗಳ ಏನೋ ಇನ್ಸೂರೆನ್ಸ್ ಐತೆ ಸರ್. ಅದು ಮೊನ್ನೆ ಕಟ್ಟಿವಿ. ಹ್ಞೂ ಹ್ಞೂ ಇದಲ್ಲ ರಿಮೋಟೊಂದು ಸರ್. ಹಾಂ ರೀ. ರಿಮೋಟು ಡೋರಿಂದು ಸರ್. ರಿಮೋಟ್ ಕಂಟ್ರೋಲ್ ಐತ್ರಿ? ಹಾಂ ರಿಮೋಟ್ ಐತೆ ಸರ್. ಆಮೇಲೆ AC ಐತೆ. ಹ್ಞೂ CNG ಐತೆ ಸರ್. ಅದ್ರಾಗ CNG LPG ಐತೆ. ಹ್ಞೂ ಪೆಟ್ರೋಲ್ ನಾವು ಯೂಸ್ ಮಾಡೋದು ಪೆಟ್ರೋಲ್ ಸರ್ ಜಾಸ್ತಿ. ಓಕೆ. LPG ವಿತ್ ಪೆಟ್ರೋಲ್ ಎರಡೂ ಕೂಡ ನಿಮ್ಮ ಗಾಡಿಗೆ ಐತ್ರಿ? ಹಾಂ ಹೌದು ಸರ್. ಓಕೆ. ನೀವು ಜಾಸ್ತಿ ಯೂಸ್ ಮಾಡೋದು ಪೆಟ್ರೋಲಲ್ಲಿ ಯೂಸ್ ಮಾಡ್ತೀರಿ ಪೆಟ್ರೋಲ್. ಗಾಡಿ? ಹಾಂ ಓಕೆ ಸರ್. ಏನು ಬರ್ತೈತೆ ರೀ ಮೈಲೇಜು? ಅದು ಪೆಟ್ರೋಲ್ನಾಗ ಬಂದು 20 ಬರ್ತದೆ ಸರ್. ಅದು ಓಕೆ. LPGಯಲ್ಲಿ? LPGನಾಗ 25 ಸರ್ ಅದು. ಹೌದ್ರಾ? ಹಾಂ ಓಕೆ. ತಾವು ಓನರ್ ಯಾರಾಗಿದ್ರೆ ಗಾಡಿ ಯಾರು ತೊಗೊಂತಾರೆ ಅವರು 7ನೇ ಓನರ್ ಆಗ್ತಾರೆ ರೀ? ಹಾಂ ಹೌದು ಸರ್. ರನ್ನಿಂಗ್ಲಿ ಎಷ್ಟು ಐತ್ರಿ ಸರ್ ಗಾಡಿ ಕಿಲೋಮೀಟ್ರು? ಅದು 1 ಲಕ್ಷ ಚಿಲ್ಲರ್ ಆಗೈತೆ ಸರ್. ಓಕೆ. ಇದು ಮೀಟರ್ ಚಲ್ತಿನೇ ಐತ್ರಿ? ಹಾಂ ರನ್ನಿಂಗ್ ಐತೆ ಸರ್ ಅದು. ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ? ಮುಂದ್ಗಡೆ ಅದು ಟೈರು, ಹಿಂದ್ಗಡೆ ಒಂದು 8% ಇದಾವೆ ಸರ್. ಬೇಸ್ ಇದಾವೆ ಟೈರ್. ಬೇಸ್ ಅದಾವೆ ರೀ? ಹಾಂ. ಓಕೆ. ಆರಾಮಾಗಿ ಓಡಿಸ್ಕೋಬೋದಲ್ಲ ಒಂದು 2 ತಿಂಗಳ ತನಕ ಗಾಡಿ ತೊಗೊಂಡ್ರು? ಆರಾಮ್ ಓಡಿಸ್ಬೋದು ಸರ್ ಅದು. ಓಕೆ. ಆರಾಮ್ ಓಡಿಸ್ಬೋದು. ಗಾಡಿ ಒಳಗೆ ಇವಾಗ ಇಂಟೀರಿಯರು, ಪವರ್ ಸ್ಟೇರಿಂಗ್ ಆಗಿರ್ಬೋದು, AC ವರ್ಕು, ಸೀಟ್ ಕುಷನ್ನು ಎಲ್ಲ ಕರೆಕ್ಟಿಲ್ಲ ಇಲ್ಲ ಐತ್ರಿ? ಇದು ಸರ್ ಅದು ಡೋರಿಂದು ಅಂದರೆ ಇದು ಎಂಡೆಲ್ಲ ಇದೆ ಸರ್. ಗ್ಲಾಸ್ ಸೇರ್ಸೋದು. ಗ್ಲಾಸ್ ಇರ್ತದೆ ಅಂದರೆ ಮ್ಯಾನ್ಯಲ್ ಐತ್ರಿ? ಹಾಂ ನಾವೆಲ್ಲ ಇದೆ. ಪವರ್ ವಿಂಡೋ ಏನಿಲ್ಲ ಗಾಡಿಗೆ? ಇಲ್ಲ ಏನಿಲ್ಲ ಸರ್. ಓಕೆ. ಸೀಟು ಬೇಸ್ ಹೊಸ ಇದಾವೆ ಸರ್. ಸೀಟು ಸೀಟೆಲ್ಲ ಬೇಸ್ ಇದಾವೆ. ಎಲ್ಲ ಬೇಸ್ ಖರ್ಚು ಮಾಡೀನಿ ಸರ್ ಅದಕ್ಕೆ. ನಾವು ಯಾಕಂದ್ರೆ ಇವು ಕೆಲ್ಸಕ್ಕೆ ಹೋಗ್ತೀವಲ್ಲ ಸರ್, ಬೆಂಗಳೂರಿನಾಗ ಮಾಡ್ತೀವಲ್ಲ, ಅದೇ ಕೊಟ್ಟು ಹೋಗೋಣ ಅಂತ ಇದ್ವು. ಅದಕ್ಕೆ ನಾವು ಹಿಂಗೆ ಮಾರಿ ಹೋಗ್ಬಿಡೋಣ ಅಂತ ಇದೀವಿ ಸರ್. ಓಕೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಹೇಳಿದಾಗೆ FC ಅಂತೂ ರನ್ನಿಂಗ್ನು ಐತ್ರಿ, ಇನ್ಸೂರೆನ್ಸು ಗಾಡಿ ತೊಗೊಂಡ್ರಿಗೆ 10 ತಿಂಗಳ ತನಕ ರನ್ನಿಂಗ್ ಸಿಗತೈತೆ ರೀ? ಹಾಂ ಆಯ್ತು ಸರ್. ಓಕೆ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಹೇಳ್ತೀರಿ ಈ ಗಾಡಿಗೆ ರೇಟು? ಸರ್ ನಾನು ಫೈನಲ್ ಬಂದು 1.35 ಕೊಟ್ಬಿಡ್ತೀನಿ ಸರ್ ಫೈನಲ್. 1,35,000 ಗಾಡಿ ಕೊಡ್ತೀರಾ ತಾವು? ಹಾಂ ನಿಮ್ಮ ಕಡೆದು ಬಂದರೆ ಸ್ವಲ್ಪ ಒಂದು 5,000 ರೂಪಾಯಿ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀನಿ ಸರ್. ಓಕೆ. ಅದರಲ್ಲಿ ಕೂಡ ಇನ್ನೊಂದು 5,000 ರೂಪಾಯಿ ಹೆಚ್ಚು ಕಡಿಮೆ ಮಾಡಿ 1,30,000 ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಹಾಂ ರೆಡಿ ಇದೆ ಸರ್. ಓಕೆ. ಇವಾಗ ನಿಮ್ಮ ವೆಹಿಕಲ್ ತೊಗೊಂಡ್ರಿಗೆ ಸರ್ ಏನೋ ಒಂದು ರೂಪಾಯಿದಷ್ಟು ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ, ಆರಾಮಾಗಿ ತೊಗೊಂಡ್ಬಿಟ್ಟು ಫ್ಯಾಮಿಲಿ ಯೂಸ್ ಮಾಡ್ಕೋಬೋದಲ್ಲ? ಹಾಂ ಇಲ್ಲ ಸರ್, ನಾನು ಒಂದು 30,000 ರೂಪಾಯಿ ಬಜೆಟ್ ಹಾಕಿನಿ ಅದಕ್ಕೆ. ಹ್ಞೂ ಯಾಕಂದ್ರೆ ನಾವು ಜಾಸ್ತಿ ಇರಲ್ಲ ಸರ್, ನಾವು ಬೆಂಗಳೂರಿನಾಗ ಇರ್ತೀವಿ. ಅದಕ್ಕೆ ನಾವು ಕೊಟ್ಟು ಹೋಗ್ಬಿಡೋಣ ಸುಮ್ಕೆ ನಿಂತು ಅಂದ್ರೆ ನಾನು ಜಾಸ್ತಿ ಒಂದು 800 ಕಿಲೋಮೀಟ್ರ್ ಹೊಡೆದಿಲ್ಲ ಸರ್ ಆ ಗಾಡಿ ಅದು. ಅದೇಗೆ ಕೊಟ್ಟು ಹೋಗ್ಬಿಡೋಣ ಅಂತ ಅದಕ್ಕೆ ಸುಮ್ಕೆ ಸರ್. ಓಕೆ. ಇಂಜನ್ ಕಂಡೀಷನ್ಸ್ ಎಲ್ಲ ಪರ್ಫೆಕ್ಟ್ ಐತ್ರಿ? ಹಾಂ ಎಲ್ಲ ಪರ್ಫೆಕ್ಟ್ ಐತೆ ಸರ್. ಓಕೆ. ತಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು, ಗಾಡಿ ಮೇಲೆ ಕೇಸಸ್ ಈ ಥರ ಯಾವುದೇ ಪ್ರಾಬ್ಲಮ್ ಇಲ್ಲ? ಇಲ್ಲ ಸರ್ ಏನಿಲ್ಲ. ಓಕೆ. ನಿಮ್ಮ ರೇಟು ಇವಾಗ 1,30,000 ರೀ? ಹಾಂ ಯಾರನ್ನೋ ಮೆಕ್ಯಾನಿಕ್ ಬರೋದು ತೋರಿಸಿ ಒಯ್ಬೋದು ಸರ್, ಅದಕ್ಕೇನಿಲ್ಲ. ಓಕೆ ಸರ್. ಇದು ಎಲ್ಲಿ ಇರ್ತೈತೆ ರೀ ಗಾಡಿ ಇರೋಂಥ ಲೊಕೇಶನು? ಈಗ ಹೊಸಪೇಟೆಗೆ ಇರ್ತದೆ ಸರ್ ಇದು. ಹೊಸಪೇಟೆನಾ? ಹಾಂ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ? ಹಾಂ ಓಕೆ. ಅಪ್ಡೇಟ್ ಮಾಡಿರ್ತೀವಿ ರೀ. ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಆಯ್ತು ಸರ್ ಕೊಟ್ಟು ಹೋಗ್ಬಿಡ್ತೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀನಿ ಸರ್. ಓಕೆ ಸರ್. ಥ್ಯಾಂಕ್ ಯು ರೀ. ಹಾಂ ಥ್ಯಾಂಕ್ಸ್ ಸರ್. ಓಕೆ.